ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗೆ ಹಳೆಯ ನೆನಪುಗಳೆಲ್ಲ ಬರ್ತಾ ಇದೆಯಮ್ಮ. ಎಂಥ ದಿನಗಳು ಗೊತ್ತಾ? ನಿಮಗೆ ನೆನಪಿದೆಯಾ? 4 ಜನ ಚಿಕ್ಕ ಚಿಕ್ಕವರು. ಅಪ್ಪ ಕೆಲ್ಸಕ್ಕೆ ಹೋಗೋದೇ ನೀವು ಕಾಯ್ತಾ ಇದ್ರಿ. ಎಷ್ಟು ಚೇಷ್ಟೆ ಮಾಡ್ತಿದ್ರಿ ಗೊತ್ತಾ? ನನಗಂತೂ ಸಾಕಾಗೋಗೋದು. ನಿಮ್ಮ 4 ಜನನ ಒಂದು ಕಡೆ ಹಿಡಿದಿಟ್ಕೊಂಡು ಕೂರಿಸಿ ಸ್ಕೂಲಿಗೆ ಕಳಿಸೋದೇ ಒಂದು ದೊಡ್ಡ ಕೆಲಸ ಆಗ್ತಿತ್ತು. ಒಂದ್ಸಲ ಅಂತೂ ನಾನು ಅಡುಗೆ ಮನೇಲಿ ಏನೋ ಮಾಡ್ತಿದ್ದೆ ಅನಿಸುತ್ತೆ. ಏನೋ ದೊಡ್ಡದಾಗಿ ಕಿರ್ಚೋದು ಪರ್ಚೋದು ಎಲ್ಲ ಏನೇನೋ ಕೇಳಿಸ್ತಿತ್ತು. ಬಂದು ನೋಡಿದ್ರೆ ನೀವು 4 ಜನ ಜಗಳ ಮಾಡ್ಕೊಳ್ತಾ ಇದ್ದೀರ. ಒಬ್ಳನ್ನ ಸುಧಾರಿಸಿದ್ರೆ ಇನ್ನೊಬ್ಳು ಶುರು ಮಾಡ್ಕೊಳ್ಳೋಳು, ಇವಳನ್ನ ಸುಧಾರಿಸಿದ್ರೆ ಅವಳು. ಆದರೆ ನಮ್ಮ ಆರ್ತಿ ಮಾತ್ರ ಎಲ್ಲರನ್ನೂ ಸಂಭಾಳಿಸ್ತಾ ಇದ್ಲು. ಆಮೇಲೆ ಬೆಳಗ್ಗೆ ಹೊತ್ತು ಸ್ಕೂಲಿಗೆ ಕಳ್ಸೋವಾಗ ನೆನಪಿದೆ ನಿನಗೆ? ನಾನು ಮೇಲೆ ಕೂತ್ಕೊಂಡು ಒಂದು ಮೆಟ್ಲಲ್ಲಿ ನೀವು 4 ಜನನ ಕೆಳಗಡೆ ಕೂರಿಸ್ಕೊಂಡು ಜಡೆ ಹೆಣೆದು ಕಳಿಸ್ತಾ ಇದ್ದೆ. ಅಯ್ಯೋ, ಎಷ್ಟು ಚೆನ್ನಾಗಿತ್ತು ಆ ದಿನಗಳು. ನೀವುಗಳು ಸ್ಕೂಲಿಂದ ಕಾಲೇಜು, ನೀವುಗಳೆಲ್ಲ ಕಾಲೇಜಿಗೆ ಹೋದ್ಮೇಲೆ ನನ್ನ ಕೇಟ್ರಿಂಗ್ ಕೆಲಸ, ಅಡುಗೆ ಮಾಡೋದು, ನಿಮ್ಮನ್ನು ಬೆಳೆಸೋದು, ಪೋಷಿಸೋದು, ಇದ್ಯಾವುದು ನನಗೆ ಯಾವತ್ತೂ ಕಷ್ಟ ಅನ್ನಿಸ್ಲಿಲ್ಲ. ಆದರೆ ನೀವುಗಳು ಬೆಳೆಯೋದನ್ನು ನೋಡ್ತಾ ನೋಡ್ತಾ ಎಲ್ಲೋ ಒಂದು ಕಡೆ ನನ್ನ ಜವಾಬ್ದಾರಿ ನನಗೆ ನೆನಪಾಯಿತು. 4 ಜನ ಹೆಣ್ಮಕ್ಳು, ನಿಮಗೆ ಮದುವೆ ಮಾಡಬೇಕು, ಒಳ್ಳೆ ಮನೇನ ಸೇರಿಸ್ಬೇಕು, ಒಳ್ಳೆ ಗಂಡಂದ್ರೆ ಸಿಗಬೇಕು. ನಾವು ಎಷ್ಟು ಪ್ರೀತಿಯಿಂದ ನಿಮ್ಮನ್ನು ಬೆಳೆಸಿದ್ವು ಅದು 10 ಪಟ್ಟು ಜಾಸ್ತಿ ನಿಮಗೆ ಪ್ರೀತಿ ಸಿಗಬೇಕು ಅಂತ ಒಂದೊಂದ್ಸರಿ ಅನ್ನಿಸ್ತಿತ್ತು. 4 ಜನ ಹೆಣ್ಣು ಮಕ್ಕಳ ಮನೇಲಿ ಹೆತ್ತವ್ರ ಕನಸು ನನಸಾಗುತ್ತಾ ಅಂತ. ಆದರೆ ಅವನು ದೊಡ್ಡವನು, ನನ್ನ ಪಾಲ್ಗಿದ್ದ. ನಿಮ್ಮನ್ನೆಲ್ಲ ಒಳ್ಳೆ ಮನೆಗೆ ಸೇರಿಸ್ದ. ನಿಜವಾಗ್ಲೂ ನನ್ನ ಕನಸು ಅಷ್ಟು ಸಲೀಸಾಗಿ ನೆರವೇರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಮ್ಮಮ್ಮ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ವಸಿಷ್ಠ ಕುಟುಂಬನ, ಆ ಜವಾಬ್ದಾರಿನ ಹೆಗಲ ಮೇಲೆ ಹೊತ್ಕೊಂಡ್ಲು. ನೀನಂತೂ ವಿಕ್ಕಿ ಹೋದ ಮೇಲೆ ಆ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ಪುಟ್ಟ. ಚಾಣೆ ನೀನು. ಇನ್ನು ಅದಿತಿ, ಅವಳೇ ನನ್ನ ಹತ್ರ ಜಾಸ್ತಿ ಬಯಸ್ಕೋತಾ ಇದ್ದಿದ್ದು, ಹೊಡೆಸ್ಕೋತಾ ಇದ್ದಿದ್ದು, ರೇಗಿಸ್ತಾ ಇದ್ದಿದ್ದು. ಅವಳನ್ನು ನೋಡಿದಾಗೆಲ್ಲ ಅನ್ಸೋದು ನನಗೆ, ನಿಜವಾಗ್ಲೂ ಈ ಹುಡುಗಿ ಜೀವನದಲ್ಲಿ ಜವಾಬ್ದಾರಿ ಕಲಿತಾಳ ಅಂತ. ಆದರೆ ನಿಮ್ಮೆಲ್ರಿಗಿಂತ ದೊಡ್ಡವಳಾಗ್ಬಿಟ್ಲು. ಹುಷಾರಿಲ್ದೇ ಇರೋ ಗಂಡನ ಚೆನ್ನಾಗಿ ಆರೈಕೆ ಮಾಡಿ ಮತ್ತೆ ಅವನ ಜೀವನದಲ್ಲಿ ಚೈತನ್ಯ ತಂದ್ಲು. ಇನ್ನು ನನ್ನ ಅಂಜು, ನಾನು ಯಾವಾಗಲೂ ಅವಳನ್ನು ನನ್ನ ಚಿಕ್ಕದು ಅಂತಾನೆ ಹೇಳ್ತಿದ್ದೆ. ಆದರೆ ಎಷ್ಟು ದೊಡ್ಡವಳಾಗಿ ಬೆಳೆದ್ಬಿಟ್ಲು ಅಂದರೆ, ಅಪ್ಪನಿಗೆ ಕಷ್ಟದಲ್ಲಿ ಹೆಗಲ್ ಕೊಟ್ಲು ಅಮ್ಮೋಳು, ಹೆಗಲ್ ಕೊಟ್ಲು ಕಡೆ. ನಿಜವಾಗ್ಲು ನೀವು 4 ಜನ ನನಗೆ ಮುತ್ತುಗಳು. ಇದಕ್ಕಿಂತ ನನಗಿನ್ನೇನು ಬೇಕು ಹೇಳು? ನಾನೇ ಪುಣ್ಯವಂತೆ ನಿಜವಾಗ್ಲೂ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.